ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತ ಶಾಸ್ತ್ರದಲ್ಲಿ ಆತ್ಮಜ್ಞಾನ ಪ್ರಾಪ್ತಿಗೆ ಅನೇಕ ಸಾಧನಗಳನ್ನು ಉಪದೇಶ ಮಾಡಿದ್ದಾರೆ. ಆ ಸಾಧನಗಳಲ್ಲಿ ಒಂದು ಪಂಚಕೋಶ ವಿವೇಕ ಪ್ರಕ್ರಿಯೆ. ಅಧ್ಯಾರೋಪ ದೃಷ್ಟಿಯಿಂದ ಈ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. 5 ಕೋಶಗಳನ್ನು ವಿವೇಕದಿಂದ ಚಿಂತನೆ ಮಾಡುತ್ತಾ ನಾನು 5 ಕೋಶಗಳನ್ನು ಮೀರಿರುವ ಆತ್ಮನಾಗಿದ್ದೇನೆ ಎಂದು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇದೆಲ್ಲವೂ ವಸ್ತುತಂತ್ರಜ್ಞಾನದ ರಾಜಮಾರ್ಗ, ವಿಚಾರ ಮಾರ್ಗ. ಅದನ್ನು ತಿಳಿಸ್ತೇನೆ ಇವತ್ತು. 5 ಪಂಚಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳೆಂದು 5 ಕೋಶಗಳನ್ನು ಅಧ್ಯಾರೋಪ ದೃಷ್ಟಿಯಿಂದ ಕಲ್ಪಿಸಿ ಆತ್ಮನು 5 ಕೋಶಗಳನ್ನು ಮೀರಿದ್ದಾನೆ. ನಾನು ಅನ್ನಮಯ ಕೋಶವೂ ಅಲ್ಲ, ಪ್ರಾಣಮಯ ಕೋಶವೂ ಅಲ್ಲ, ಮನೋಮಯ ಕೋಶವೂ ನಾನಲ್ಲ. ವಿಜ್ಞಾನಮಯ ಕೋಶವಾಗಲಿ ಆನಂದಮಯ ಕೋಶವಾಗಲಿ ನಾನಲ್ಲ. 5 ಕೋಶಗಳನ್ನು ಮೀರಿರುವ 5 ಕೋಶಗಳಿಗೆ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನೇ ತಾನೆಂದು ತಿಳಿದುಕೊಂಡರೆ ಅವನಿಗೆ ಆತ್ಮಜ್ಞಾನ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಇದನ್ನು ಕೃಷ್ಣ ಯಜುರ್ವೇದಕ್ಕೆ ಸೇರಿರುವ ತೈತ್ತರೀಯೋಪನಿಷತ್ತಿನಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಸಂಕ್ಷೇಪ ವಿವರವನ್ನು ಕೊಡ್ತೇನೆ ನೋಡಿ. ಅನ್ನಮಯ ಕೋಶ ಶರೀರ. ಶರೀರ ಎನ್ನುವಂತಹದ್ದು ಉಂಡ ಅನ್ನದಿಂದ ಸಿದ್ಧವಾಗಿರುವ ಪದಾರ್ಥ. ತಾಯಿ ತಂದೆಯರ ರಕ್ತ ಮತ್ತು ವೀರ್ಯದಿಂದ ಶರೀರ ಬಂದಿದೆ. ಶರೀರ ಅನ್ನದಿಂದ ಬೆಳೀತಾ ಇದೆ, ಅನ್ನದಿಂದಲೇ ಬದುಕಿದೆ. ಅನ್ನರೂಪವಾದಂಥ ಭೂಮಿಯಲ್ಲಿ ಸೇರಿ ಬಂದಾಗತ್ತೆ. ಈ ಶರೀರ ಎನ್ನುವಂತಹದ್ದು ಅನ್ನಮಯ ಕೋಶ. ಅನ್ನಮಯ ಕೋಶವಾದಂಥ ಶರೀರ ನಾನಲ್ಲ. ಶರೀರ ಮಾಂಸಪಿಂಡಾತ್ಮಕವಾಗಿದೆ, ಸಪ್ತಧಾತುಗಳಿಂದ ಕೂಡಿದೆ ಮತ್ತು 3 ಈ ದೋಷಗಳು ಉಂಟು ಶರೀರದಲ್ಲಿ. ಸಪ್ತಧಾತುಗಳು 3 ದೋಷಗಳು: ರಕ್ತ, ಮಾಂಸ, ಮೂಳೆ, ಕೀವು, ಮಲ, ಮೂತ್ರ, ಕೊಬ್ಬು. ಈ ಶರೀರಕ್ಕೆ ಹೆಸರಾಯಿತು ಅನ್ನಮಯ ಕೋಶ. ಇಂಥ ಅನ್ನಮಯ ಕೋಶವಾಗಿರುವ ಶರೀರ ನಾನಲ್ಲ. ಏಕೆಂದರೆ ಇದೆಲ್ಲವೂ ಬದಲಾವಣೆಯಾಗ್ತಾ ಇದೆ. ಶರೀರವು ನಿತ್ಯ ವಿಕಾರಿ. ಶರೀರ ಹುಟ್ಟಿದೆ,
ಶರೀರ ಬೆಳೀತಾ ಇದೆ, ಶರೀರ ಸಾಯುತ್ತದೆ. ನಾನು ಶರೀರದ ವಿಕಾರಗಳನ್ನು ಬೆಳಗುತ್ತಿರುವ ಸಾಕ್ಷ್ಯ ಸ್ವರೂಪವಾದ್ದರಿಂದ ನಾನು ಅನ್ನಮಯ ಕೋಶವಲ್ಲ. ಅನ್ನಮಯ ಕೋಶಕ್ಕಿಂತ ಸೂಕ್ಷ್ಮವಾದದ್ದು ಪ್ರಾಣಮಯ ಕೋಶ. ಪ್ರಾಣನಿರುವುದರಿಂದ ಶರೀರ ಬದುಕಿದೆ. ಪ್ರಾಣ ಅಂತಂದರೆ ಇಂದ್ರಿಯಗಳು ಆಗ್ಬೋದು. ಇಂದ್ರಿಯಗಳು ಶರೀರವನ್ನೆಲ್ಲ ವ್ಯಾಪಿಸಿವೆ. ಶರೀರದ ಎಲ್ಲ ವ್ಯಾಪಾರಗಳನ್ನು ಇಂದ್ರಿಯ ಮಾಡ್ತಾ ಇವೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇವುಗಳಿಗೆ ಪ್ರಾಣ ಅಂತ ಹೆಸರು. ಈ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳನ್ನು ಆಕ್ಟಿವೇಟ್ ಮಾಡುತ್ತಿರುವಂಥವನೇ ಪ್ರಾಣ. ಈ ಪ್ರಾಣಮಯ ಕೋಶವೂ ನಾನಲ್ಲ. ಏಕೆಂದರೆ ಪ್ರಾಣನ ಇಂದ್ರಿಯಗಳ ಎಲ್ಲ ವಿಕಾರಗಳನ್ನು ನಾನು ಬೆಳಗುತ್ತಾ ಇರುವುದರಿಂದ. ಮನೋಮಯ ಕೋಶ, ಮನಸ್ಸು ಪ್ರಾಣಕ್ಕಿಂತಲೂ ಸೂಕ್ಷ್ಮವಾದದ್ದು. ಅತ್ಯಂತ ಸೂಕ್ಷ್ಮವಾದದ್ದು ಮನಸ್ಸು, ಅಂತಃಕರಣ. ಈ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾ ಇದೆ. ಮನಸ್ಸಿಂದಲೇ ಶೋಕ, ಮೋಹ, ಸುಖ ದುಃಖ ಉಂಟಾಗ್ತಾ ಇದೆ. ಈ ಮನಸ್ಸು ನಾನಲ್ಲ. ಮನೋಮಯ ಕೋಶವೂ ಕೂಡ ವಿಕಾರಿಯಾಗಿದೆ. ಮನಸ್ಸು ಆರೋಗ್ಯವಾಗಿದೆ, ಮನಸ್ಸು ಚೆನ್ನಾಗಿಲ್ಲ ಎನ್ನುವುದನ್ನು ನಾನು ಬೆಳಗುತ್ತಿದ್ದೇನಲ್ಲವೇ. ಯಾಕೋ ನನ್ನ ಮನಸ್ಸು ಚೆನ್ನಾಗಿಲ್ಲ ಸ್ವಾಮಿ, ಇವತ್ತು ನೆನ್ನೆ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿಲ್ಲ, ಯಾರು ಬರಬೇಡಿ ಅಂತಾನೆ. ನನ್ನ ಮನಸ್ಸು ತುಂಬ ಚೆನ್ನಾಗಿದೆ, ಎಲ್ಲರೂ ಬನ್ನಿ ಅಂತ ಕರೀತಾನೆ. ಮನಸ್ಸಿನ ವಿಕಾರಗಳನ್ನು ಬೆಳಗುತ್ತಿರುವ ಸಾಕ್ಷ್ಯ ಸ್ವರೂಪನಾದ ಆತ್ಮನೇ ತಾನಾದ್ದರಿಂದ ಮನೋಮಯ ಕೋಶವು ನಾನಲ್ಲ. ಮುಂದಿನದು ವಿಜ್ಞಾನಮಯ ಕೋಶ. ಬುದ್ಧಿ ಪ್ರಧಾನವಾದದ್ದು. ಇವನೇ ಕರ್ತೃ. ಶರೀರವನ್ನು ಬಳಸಿಕೊಂಡು, ಪ್ರಾಣಗಳನ್ನು ಬಳಸಿಕೊಂಡು, ಮನಸ್ಸನ್ನು ಬಳಸಿಕೊಂಡು ಇವನು ಎಲ್ಲ ವ್ಯವಹಾರಗಳನ್ನು ಮಾಡುತ್ತಿದ್ದಾನೆ. ವಿಜ್ಞಾನಮಯ ಕೋಶ ಅತ್ಯಂತ ಸೂಕ್ಷ್ಮವಾದದ್ದು, ಬುದ್ಧಿ ಪ್ರಧಾನವಾದದ್ದು, ವಿಜ್ಞಾನ ಪ್ರಧಾನವಾದದ್ದು. ವಿಜ್ಞಾನದಿಂದಲೇ ಶರೀರ ಬದುಕಿದೆ, ವಿಜ್ಞಾನದಿಂದಲೇ ಪ್ರಾಣಗಳೂ ಬದುಕಿವೆ, ವಿಜ್ಞಾನದಿಂದಲೇ ಮನಸ್ಸು ಬದುಕಿದೆ. ಆದ್ದರಿಂದ ನಾನು ವಿಜ್ಞಾನಮಯ ಕೋಶ ಎಂದು ತಿಳ್ಕೊಳ್ತೇವೆ. ವೇದಾಂತ ಹೇಳ್ತಾ ಇದೆ, ವಿಜ್ಞಾನಮಯ ಕೋಶವೂ ಕೂಡ ಅನಾತ್ಮವಾಗಿದೆ. ನೀನು ವಿಜ್ಞಾನದ ವಿಕಾರಗಳನ್ನು ಬೆಳಗ್ತಾ ಇದ್ದೀಯಲ್ವೇ. ನನ್ನ ಬುದ್ಧಿ ಚುರುಕಾಗಿದೆ, ನನ್ನ ಬುದ್ಧಿ ಮಂಕಾಗಿದೆ, ನಾನೇನು ಮಾಡುವುದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ವಿಜ್ಞಾನಮಯ ಕೋಶವು ಆತ್ಮನಲ್ಲ. ಐದನೇದು ಆನಂದಮಯ ಕೋಶ. ಇದೆಲ್ಲವೂ ಯಾವುದಕ್ಕೋಸ್ಕರವಾಗಿದೆ? ಆನಂದಕ್ಕೋಸ್ಕರವಾಗಿ, ಸುಖಕ್ಕೋಸ್ಕರವಾಗಿದೆ. ಈ ಆನಂದವೂ ಕೂಡ ಕ್ಷಣಿಕವಾದದ್ದು. ನೋಡಿ, ಎರಡು ತರಹದ ಆನಂದ. ಒಂದು ಸ್ವಾಭಾವಿಕವಾದ ಬ್ರಹ್ಮಾನಂದ, ಮತ್ತೊಂದು ಇಂದ್ರಿಯಗಳ ವ್ಯಾಪಾರದಿಂದ ದೊರಕುವಂಥ ವಿಷಯ ಸುಖ. ಈ ವಿಷಯ ಸುಖವೂ ನಾನಲ್ಲ. ಏಕೆಂದರೆ ಅದು ಬದಲಾವಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎನ್ನುವ 5 ಕೋಶಗಳನ್ನು ಮೀರಿ ಹೋದಂಥವನಿಗೆ ಪರಮಾನಂದ ದೊರಕುತ್ತದೆ. ವಿವೇಕಿಯಾದ ಮನುಷ್ಯನು ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ ಇಮಾಂ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನು ಸಂಚರನ್ನಿ. ವಿವೇಕಿಯಾದ ಧೀರನಾದ ಬ್ರಹ್ಮಜ್ಞಾನಿಯು ಅತ್ಯಂತ ಸ್ಥೂಲವಾಗಿರುವ ಅನ್ನಮಯ ಕೋಶವನ್ನು, ಸೂಕ್ಷ್ಮವಾಗಿರುವ ಪ್ರಾಣಮಯ ಕೋಶವನ್ನು, ಮನೋಮಯ ಕೋಶವನ್ನು, ವಿಜ್ಞಾನಮಯ ಕೋಶವನ್ನು, ಅತ್ಯಂತ ಸೂಕ್ಷ್ಮವಾಗಿರುವ ಆನಂದಮಯ ಕೋಶವನ್ನು ಮೀರಿ ಹೋಗಿ ಆನಂದ ಸ್ವರೂಪದಲ್ಲಿ ನೆಲೆಗೊಳ್ಳಬೇಕು. ಆನಂದ ಬೇರೆ, ಆನಂದಮಯ ಕೋಶ ಬೇರೆ.
ಆನಂದಮಯ ಕೋಶನಿಗೆ ಆತ್ಮವಾದದ್ದೇ ಆನಂದ. ಬ್ರಹ್ಮಪುಚ್ಛಂ ಪ್ರತಿಷ್ಠ ಅಂದಿದ್ದಾರೆ. ಆ ಬ್ರಹ್ಮವೇ ಆನಂದ ಸ್ವರೂಪವಾದದ್ದು. ಆನಂದ ಸ್ವರೂಪವಾದ ಬ್ರಹ್ಮವೇ ಆನಂದಮಯ ಕೋಶವಾಗಿ, ವಿಜ್ಞಾನಮಯ ಕೋಶವಾಗಿ, ಮನೋಮಯ ಕೋಶವಾಗಿ, ಪ್ರಾಣಮಯ ಕೋಶವಾಗಿ ಮತ್ತು ಅನ್ನಮಯ ಕೋಶವಾಗಿ ತೋರುತ್ತದೆ. ನಾನು 5 ಕೋಶಗಳನ್ನು ಮೀರಿರುವ, 5 ಕೋಶಗಳಿಗೆ ಆತ್ಮನಾಗಿರುವ, 5 ಕೋಶಗಳಿಗೆ ಆಸ್ಪದನಾಗಿರುವ ಆತ್ಮನೇ ನಾನು, ಆನಂದ ಸ್ವರೂಪನೇ ತಾನು ಅಂತ ತಿಳಿದುಕೊಂಡಾಗ ಆನಂದ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯ ವಿಸಂವಿಶಂತೀತಿ ಎನ್ನುವಂತೆ ಆನಂದ ಸ್ವರೂಪವೇ ಬ್ರಹ್ಮ, ಪ್ರಪಂಚವೆಲ್ಲವೂ ಬ್ರಹ್ಮಾನಂದ ಸ್ವರೂಪವಾಗಿದೆ ಎಂದು ತಿಳಿದುಕೊಂಡಾಗ ಪಂಚಕೋಶಗಳನ್ನು ಮೀರಿ ಪಂಚಕೋಶ ಅತೀತವಾಗಿರುವ ಪ್ರತ್ಯೇಕಾತ್ಮ ಸ್ವರೂಪದಲ್ಲಿ ನೆಲೆಗೊಂಡು ಅವನು ಮುಕ್ತನಾಗುತ್ತಾನೆ. ಇಂಥ ಮೋಕ್ಷವನ್ನು ನಾವೆಲ್ಲರೂ ಹೊಂದಿ ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.